ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಕಳೆದ 4 ದಿನದಿಂದಲೂ ಕೂಡ ವಿಧಾನಮಂಡಲ ಅಧಿವೇಶನದಲ್ಲಿ ಧರಣಿ ಮಾಡ್ತಾ ಇದೆ. ಆದರೆ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರದಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದು ರಾಜೀನಾಮೆ ಪಡ್ಕೊಳ್ಳೋದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದೆ. ವಿಧಾನಸಭೆ ಮತ್ತು ಪರಿಷತ್ತು ಎರಡೂ ಕಡೆಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಧರಣಿ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಾದಂತ ಭ್ರಷ್ಟಾಚಾರದಲ್ಲಿ ನಾಗೇಂದ್ರ ಅವರ ಹೆಸರಿದೆ. ಅವರು ಬೇಲ್ ಮೇಲೆ ಆಚೆ ಇದ್ದಾರೆ. ಅವರ ರಾಜೀನಾಮೆಯನ್ನು ಸರ್ಕಾರ ಪಡ್ಕೊಳ್ಬೇಕು, ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ರೈಸ್ ಮಾಡ್ತಾ ಇರೋದು. ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತ ವ್ಯಕ್ತಿಯೊಬ್ಬನನ್ನ ಸಚಿವನಾಗಿ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಬಿಜೆಪಿ ಜೆಡಿಎಸ್ ಹೇಳ್ತಾ ಇದ್ರೆ, ಅವರು ಆರೋಪಿ ಮಾತ್ರ ಅಪರಾಧಿ ಅಲ್ಲ ಅನ್ನೋದು ಕಾಂಗ್ರೆಸ್ನ ಸ್ಟ್ಯಾಂಡು. ಈ ಮಧ್ಯೆ ಸಚಿವ ನಾಗೇಂದ್ರ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಸಮರ್ಥಿಸಿಕೊಂಡ್ರು. ಹೆಂಗ್ ಸಮರ್ಥಿಸಿಕೊಂಡ್ರು ಅಂತಂದ್ರೆ, ಜಾತಿಯನ್ನ ಶೀಲ್ಡ್ ಆಗಿ ಬಳಸಿ ಸಮರ್ಥಿಸಿಕೊಂಡ್ರು. ಜಾತಿಯನ್ನ ಅಡ್ಡ ಇಟ್ಟು ನಾನು ದಲಿತನಾಗಿರೋ ಕಾರಣಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಸಮರ್ಥನೆಯನ್ನ ನಾಗೇಂದ್ರ ಅವರು ಕೊಡ್ತಾ ಇದ್ದಾರೆ. ದಲಿತರ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರುವಂತ ದುಡ್ಡಿನಲ್ಲಿ ಭ್ರಷ್ಟಾಚಾರ ಆಗಿದೆ. ದಲಿತರ ದುಡ್ಡನ್ನ ನುಂಗಿ ನೀರು ಕುಡಿದು ಈಗ ನಾನು ದಲಿತನಾಗಿರೋ ಕಾರಣಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಸಮರ್ಥನೆಯನ್ನ ಸಚಿವರು ಕೊಡ್ತಾ ಇದ್ದಾರೆ. ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರ್ದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರ್ದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂಥ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂಥ ಕೀರ್ತಿ ಯಾರ್ದಾದ್ರೂ ಇದೆ ಅಂದರೆ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಏನು, ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಅವರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ನನ್ನನ್ನು ಕೇಸಿದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ರು. ವಜಾ ಮಾಡಿ ಅಂತೇಳಿ ಅವ್ರು ಯಾಕೆ ಮಾಡಬೇಕು ಸ್ವಾಮಿ? ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ ಕೂಡಲೇ ದಲಿತ ಅಂತೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತನಾಗೆ ಸಾಯ್ತೀನಿ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ. ಹೌದು, ನೀನು ಇನ್ನೂ ಅಪರಾಧಿ ಅಲ್ಲ, ನಿನ್ನ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನ್ಯಾಯಾಲಯ ನನಗೇನಾದರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ನಿನ್ನ ತಪ್ಪಾಗಿದೆ, ನಿನ್ನಿಂದ ತಪ್ಪಾಗಿದೆ ಅಂದರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ. ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನುವಂಥ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬರು ಇವ್ರು ನನಗೆ ನನಗೆ ಪ್ರಮಾಣ ವಚನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅಂಥ ಪ್ರಕರಣ ಇದ್ದರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದೇಶಗಳಿಲ್ಲ. ರಾಮನ ಹುಂಡಿ ಕದ್ದರು, ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಕೆಲವು ವಿಚಾರಗಳಲ್ಲಿ ನಾನು ಯಾವುದು ಬ್ಲ್ಯಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವುದು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿಲ್ಲ, ಅಂಥದ್ದಿಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರಿಗೆ ಮಂತ್ರಿ ಮಾಡಬೇಕಂದ್ರೆ ನಮ್ಮಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದರು. ಆದರೆ ನಾವು ರಾಜಕೀಯ ಮಾಡಬೇಕಲ್ಲ. ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅಂಥೇಳಿ BJPಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಒಂದು ನೋಟಿಸ್ ಕೊಡಿ, ನಾಗೇಂದ್ರನ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ, ನಮಗೆ ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ
ವಿವಿಧ ರಾಜ್ಯದಲ್ಲಿ KC ಅವರು ಮಂತ್ರಿ ಇಲ್ಲ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಆಗಿದೆ. ಇವ್ರ ಹತ್ರ ನಾಗೇಂದ್ರ ಹತ್ರ ಏನು ರಿಕವರಿ ಮಾಡಿಲ್ಲ, ಇವ್ರು ಎಲ್ಲೂ ಇನ್ವಾಲ್ವ್ಮೆಂಟು ಇಲ್ಲ. ಸೊ ನಾವೆಲ್ಲ ನೋಡಿ 2 ವರ್ಷ ಅದನ್ನು ರಾಜೀನಾಮೆ ಕೊಟ್ಟು 2 ವರ್ಷ ಆಯಿತು. ಆತನಿಗೆ ಒಬ್ಬ ದಲಿತನಿಗೆ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಮತ್ತೆ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಫಸ್ಟು ಜಾತಿನ ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಅವರು ಬಿಡಬೇಕು. ನಾನೊಬ್ಬ ದಲಿತ ಅನ್ನೋದು ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ BJP ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಆ ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳ್ಳಕೆರೆ ಅವರು, ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದರೆ ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುವಂಥದ್ದು. ಹೈಕಮಾಂಡ್ SC STಗಳು ಅಂದರೆ ಇವರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರೆ ನೀವು SC STಗಳ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ನಾಗೇಂದ್ರ ದುಡ್ಡು SC ST ದುಡ್ಡನ್ನು ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ನೈತಿಕ ಹಕ್ಕಿದೆ? ಅದನ್ನು ಖಂಡನೆ ನಿರ್ಣಯ ಮಾಡೋ ಹೊತ್ನಾಗ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರ? ಯಾರು ಮಾಡಿದ್ದು ಹೋಮ ಹವನ? BJPರಲ್ಲ. ಯಾವ SC STಗಳಿಗೆ ಸಹಾಯ ಮಾಡಿದಂಥ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳಿ. ಅಶೋಕ್ ಅವ್ರು ಹೇಳಿ. ಚಲವಾದಿ ನನಗೇನು ಅನ್ಸುತ್ತಾ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮ ಹವನ ಮಾಡೋಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಡಿ. ನಾಗೇಂದ್ರ ಅವರು ED CBI ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಚಾರ್ಜ್ ಶೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗೋಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗೆ ಓಪನ್ ಆಗ್ತೈತೆ? ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ಮದು. ಏನು ನಾಗೇಂದ್ರ ನಾನು ST ಅಂದರೆ ಬೇರೆ STಗಳು ಮಾಡಲಿ, ಇನ್ನೂ 4 ಜನ ಇದ್ದಾರಲ್ಲ STಗಳು ಆ ಜಿಲ್ಲೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.